ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಇವತ್ತು ಗುರುವಾರ ಸಂಜೆ 10 ಗಂಟೆ ಆಯಿತು. ಆವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಪಾತ್ರೆ ನೋಡಿ, ಎಷ್ಟೊಂದು ಪಾತ್ರೆಗಳಿದ್ದಾವೆ. ಕೆಲಸಕ್ಕೆ ಹೋಗ್ಬಿಟ್ಟು ಬಂದೆ. ನೆನೆ 4 ಗಂಟೆಗೇ ಊರಿಂದ ಬಂದೆ. 4:45ಗೆಲ್ಲ ಊರಿಂದ ಬಿಟ್ವಿ. ಇಲ್ಲಿ 9 ಗಂಟೆಗೆಲ್ಲ ಬಂದೆ. ಬಂದು ಕೆಲಸಕ್ಕೆ ಹೋದೆ. ಅಲ್ಲಿ ವೀಡಿಯೋ ಮಾಡೋಣ ಅಂದ್ಕೊಂಡ್ರೆ ಅವರು ವೀಡಿಯೋ ಮಾಡೋಕ್ಕೆ ಬಿಡ್ತಾರೇನೋ ಗೊತ್ತಿಲ್ಲ. ಆದರೆ CC ಕ್ಯಾಮ್ರಾ ಎಲ್ಲ ಇದ್ದಾವೆ. ಲೈವಲ್ಲಿ ನೋಡ್ತಾ ಇರ್ತಾರೆ ಓನರು. ಹಾಗಾಗಿ ನಾನೇ ವೀಡಿಯೋ ಎಲ್ಲ ಮಾಡೋಕ್ಕೆ ಹೋಗಿಲ್ಲ. ಸುಮ್ಮನೆ ಆಗಿರೋ ಒಂದ್ಸರಿ ಟ್ರೈ ಮಾಡ್ತೀನಿ ವೀಡಿಯೋ ಮಾಡೋಣ ಅಂತ. ನಾವು ಕೆಲಸ ಮಾಡೋ ಪ್ಲೇಸೆಲ್ಲ ಒಂದ್ಸರಿ ವೀಡಿಯೋ ಮಾಡ್ಕೊಂಡು ಬರ್ತೀನಿ. ಅದ್ರ ಸದ್ಯಕ್ಕೆ ಅರ್ಜೆಂಟ್ ಅಂತೂ ಆಗೋಲ್ಲ. ಓನರ್ ಇಲ್ಲ ಟೈಮ್ನಾಗ ನೋಡ್ಬಿಟ್ಟು ಮಾಡಬೇಕು. ಅವ್ರು ಯಾವಾಗಿರಲ್ವ ಆವಾಗ ನೋಡ್ಕೊಂಡು ಮಾಡಬೇಕು. ಅವ್ರು ಇರ್ತಾರೆ ಅಂತ, ಅವರು ಯಾವಾಗ ಹೋಗ್ತಾರೆ ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ನೋಡ್ಕೊಂಡು ಮಾಡಬೇಕು. ಅದಕ್ಕಿಂತ ಮುಂಚೆ ನಾನು ವಿಡಿಯೋ ಯಾರು ನೋಡ್ತಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಹಳ್ಳಿ ವ್ಲಾಗ್ ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡಿ. ಜೇನುತುಪ್ಪ ತಿಂದು ತುಂಬ ಖುಷಿ ಆಯಿತು ನನಗೆ. ಭಾಳ ವರ್ಷ ಆಯಿತು ಆಲ್ರೆಡಿ ಜೇನುತುಪ್ಪ ತಿಂದು, ನಾಟಿ ಜೇನು ತಿಂದು ತುಂಬ ವರ್ಷ ಆಯಿತು. ಅದು ನಮ್ಮ ಹುಣಸೆ ಗಿಡದಾಗೆ ಇಟ್ಟಿತ್ತು, ಹುಣಸೆ ಮರದಾಗೆ ಇಟ್ಟಿತ್ತು. ಎಷ್ಟು 4 ಏನೋ ಜೇನು ಇಟ್ಟಿತ್ತು. ನಮ್ಮ ಮಾವ ಎಲ್ಲ ತಿದ್ದು ಖಾಲಿ ಮಾಡಿದ್ದೀರಾ, ಸ್ವಲ್ಪ ಇಟ್ಕೊಂಬರ್ಬೇಕು ತಾನೆ. ತುಪ್ಪ ಎಂಟ್ಕೊಂಡು ಬಂದಿದ್ರೆ ಮಕ್ಕಳಿಗೆಲ್ಲ ಹೆಲ್ಪ್ ಆಗುತ್ತೆ. ಏನಾರ ಹುಷಾರಿಲ್ಲದೆ ಹೋದಾಗ, ವಾಮಿಂಟ್ ಆದಾಗ ಅವಾಗೆಲ್ಲ ಬೇಕು. ಜೇನುತುಪ್ಪಕ್ಕೆಲ್ಲ ಹುಡುಕಾಡ್ತಾ ಇರ್ತಾರೆ. ನಾಟಿ ಜೇನು ಸಿಗೋದು ತುಂಬ ಕಷ್ಟ. ಇವಾಗೆಲ್ಲ ಸಿಗುತ್ತಲ್ಲ ಬಾಟ್ಲಲ್ಲಿ, ಅದೆಲ್ಲ ಚೆನ್ನಾಗಿರಲ್ಲ ಅಂತ ನಮ್ಮ ಮಾವ ಬೈತಾಯಿದ್ರು. ನನಗೆ ಎಷ್ಟಾದರೆ ನನಗೆ ಸಾಕಾಗಿರಲಿಲ್ಲ. ಬರ್ಗೆಟ್ಟಿದ್ದಂಗೆ ತಿಂತಾಯಿದ್ದೆ. ಅಲ್ಲೇ ಭಾಳ ದಿನ ಆಗಿತ್ತಲ್ಲ, ಹಂಗಾಗಿನ ಪಾತ್ರೆ ತೊಳೆದ್ಬಿಟ್ಟು ಕೆಲಸ ಇಲ್ಲಿಗೆ ಸುಸ್ತು. ಊರಲ್ಲೇ ಸುಸ್ತು ಹೊಡೆದ್ಬಿಟ್ಟಿದ್ದೀನಿ ಕೆಲಸಕ್ಕೆ. ಬೆಳಗ್ಗೆ ಶುಕ್ರವಾರ ಬೆಳಗ್ಗಿಂದ ವ್ಲಾಗ್ ಸ್ಟಾರ್ಟ್ ಆಗುತ್ತೆ. 2 ಡೇಸ್ ವ್ಲಾಗ್ ಆಗಿರುತ್ತೆ. ಅದಕ್ಕಿಂತ ಮುಂಚೆ ಪ್ಲೀಸ್ ಸಪೋರ್ಟ್ ಮಾಡಿ. ಇನ್ನೊಂದು ಹೆಜ್ಜೆಗಿದ್ದೀನಿ ನಾನು. ಆದರೂ ಒಬ್ಬಳೇ ಎಫೆಕ್ಟ್ ಆಗ್ತಾಯಿದ್ದೀನಿ. ನಮ್ಮ ಮನೆಯವರು ಪಾಪ ಅವ್ರಿಗೇನು ವೀಡಿಯೋ ಎಲ್ಲ ಮಾಡೋಕ್ಕೆ ಅವ್ರಿಗೆ ಸಾಕಾಗಿರುತ್ತೆ. ಅವರು ಪೇಂಟ್ ಕೆಲಸಕ್ಕೆ ಹೋಗೋದು, ಅವರೇ ಒಂದು ಕೈ ಪೇಂಟ್ ಕೆಲಸ ಮಾಡಿರೋರಿಗೆ ಗೊತ್ತಾಗಿರುತ್ತೆ, ನೋಡಿರೋರಿಗೂ ಗೊತ್ತಾಗಿರುತ್ತೆ ಅವ್ರ ಕೆಲಸ ಎಷ್ಟು ಕಷ್ಟ ಅಂತ. ಅದ್ರಾಗ ಇದಕ್ಕೂ ವೀಡಿಯೋ ಮಾಡಿಕೊಡು ಅಂತ ಕರೆದ್ರೆ ತುಂಬ ಅವ್ರಿಗೂ ಬೇಜಾರಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಕರೆಯಿಲ್ಲ. ನಾನು ಒಬ್ಬಳೇ ಎಫೆಕ್ಟ್ ಆಗ್ತಾಯಿದ್ದೀನಿ. ನನ್ನ ಪ್ರಯತ್ನ ನನ್ನದು, ಮಿಕ್ಕಿದ್ದೆಲ್ಲ ದೇವ್ರದ್ದು. ಊರಾಗೂ ಇದೆ, ಬರೀ ತೊಳಿ ತಿಕ್ಕು, ಅಡುಗೆ ಮಾಡು, ಬಟ್ಟೆ ತೊಳಿ, ಇದೇ ಆಗೋಯ್ತು ನನ್ನ ಕೆಲಸ. ಅಲ್ಲಿ ಎಲ್ಲಾದರೂ ಬರೀ ತೊಳೆಯೋದು, ತಿಕ್ಕೋದು, ಗುಡ್ಸೋದು, ಬಳಿಯೋದು, ಇದೇ ಹೆಣ್ಮಕ್ಳ ಜೀವನ. ಇದರಲ್ಲೇ ಕಳೆದು ಬಿಡ್ತೀವಿ. ಏನು ಮಾಡಿ ಹೆಣ್ಣಾಗಿ ಹುಟ್ಟೋದಿಲ್ಲ, ಮಣ್ಣಾಗಿ ಹುಟ್ಟಿದ್ದಾರೆ ಅಷ್ಟೇ. ಪಾತ್ರೆ ತೊಳಿಬೇಕು, ಬಟ್ಟೆ ತೊಳಿಬೇಕು. ಮಿಷಿನ್ ಬೇರೆ ಪ್ರಾಬ್ಲಮ್ ಆಗಿದೆ. ನಮ್ಮ ಏನು ಮಿಷಿನ್ ರೆಡಿ ಮಾಡಿಸ್ಕೊಡ್ತಾರ ನಮಗೆ. ಅಡುಗೆ ಬಂದು ಇವತ್ತು ಏನು ಮಾಡಿದ್ದೆ, ಕೋಸು ಬಸ್ಸಾರು ಮಾಡಿ, ಬಿಸಿ ಮುದ್ದೆ ಮಾಡಿ, ಅನ್ನ ಮಾಡಿ, ಊಟ ಮಾಡಿ. ನಮ್ಮ ಯಜಮಾನ್ರು ಅಲ್ರಿ ಕೃಷ್ಣ ಪರಮಾತ್ಮನ ಥರ ಮಲಗಿ TV ನೋಡ್ತಿದ್ದಾರೆ. ನನ್ನ ಕೆಲಸ ನಾನು ಮಾಡ್ಕೋಬೇಕು. ಹೆಣ್ಮಕ್ಳಿಗೆ ಮಾತ್ರ ಕಷ್ಟ ಅನ್ಸುತ್ತಲ್ಲ. ಬೆಂಗಳೂರಾಗೆ ನೀರಿಗೆ ಹಾಕೋ ತುಂಬ ಬರ ಬಂದ್ಬಿಟ್ಟೈತೆ. ಊರಲ್ಲೂ ಅದೇ ಕೆಲಸ, ಇಲ್ಲೂ ಅದೇ ಕೆಲಸ. ಬರೀ ತುಂಬ್ಕೊಳ್ಳೋದೇ ತೊಳೆಯೋದೆ. ಊರಾಗಂದ್ರೆ ಬಿಡು ಊರು ತುಂಬ ಒಂದೇ ಬೋರ್. ಕಷ್ಟ ಇಲ್ಲೂ ಅಷ್ಟೇ. ಏನು ಮಾಡೋಕ್ಕೆ, ಅಡ್ಜಸ್ಟ್. ನಿಮ್ಮ ಕಡೆನೂ ಇದೇ ಥರ ನೀರು ಬರೋಲ್ಲ ಬೆಂಗಳೂರಲ್ಲಿ? ನಮಗಂತೂ ತುಂಬ ಪ್ರಾಬ್ಲಮ್.
ನೋಡಿ ನೀರು ಯಾವ್ಯಾವ್ದಕ್ಕೆಲ್ಲ ತುಂಬ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ಅಪ್ಪ ನನಗೆ ಸಾಕಾಗ್ಬಿಟ್ಟಿದೆ, ಎಷ್ಟೊತ್ತಿಗೆ ಮಳೆಗಾಲ ಸ್ಟಾರ್ಟ್ ಆಗುತ್ತಪ್ಪ ಅಂತ. ಹಿಂಗೆ ಮನೆ ತುಂಬ ಇಟ್ಕೋಬೇಕಂದ್ರೆ ಯಾಕೆ ಇಲ್ಲಿಂದ ಸಾಧ್ಯ ಆಗುತ್ತೆ. ಇದು ಮೋಸಂಬಿ ಚೆನ್ನಾಗಿ ಒಣಗೈತಿ, ಇನ್ನೂ ಸ್ವಲ್ಪ ಒಣಗಬೇಕು, ಪೌಡ್ರ್ ಮಾಡೋಣ ಅಂತ. ಅದೇ ಇದು ತಂದು ಮೆತ್ಕೊಳಕ್ಕೆ ನಾನು ಇಂಥ ಯಾವ್ದಾರು ಪೌಡ್ರ್ ಮಾಡ್ಕೊಂಡು ನ್ಯಾಚುರಲ್ಲಾಗಿ ಮಾಡಬೇಕು. ಬಟ್ಟೆ ತೊಳೆದಿದ್ದೀನಿ, ಸಾಂಬಾರು ಮಧ್ಯಾಹ್ನಕ್ಕೂ ಆಗುತ್ತೆ. ಅನ್ನ ಸಾಂಬಾರು ಮಾಡಿದ್ದೀನಿ, ಹುಳಿ ಸಾರು, ಬದನೆಕಾಯಿ, ಬೇಳೆ. ಇದು ನೆಕ್ಸ್ಟ್ ಡೇ ವ್ಲಾಗಿದು. ಬಟ್ಟೆ ತೊಳೆದಿರೋದು, ಅನ್ನ ಸಾಂಬಾರು ಎಲ್ಲ ಮಾಡಿಟ್ಬಿಟ್ಟು ಬಟ್ಟೆ ಒಣಗಾಕ್ಬಿಟ್ಟು ಇನ್ನೇನು ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬಟ್ಟೆ ಒಣಗಾಕ್ತಾಯಿದ್ದೀನಿ. ಬೆಂಗಳೂರಿಗೆ ನೀರಿಗೆ ನಿಜ ಈಗ ಎಷ್ಟು ಪ್ರಾಬ್ಲಮ್ ಆಗಿದೆ ಗೊತ್ತಾ. ಇನ್ನು ಮಳೆಗಾಲ ಬರೋವರೆಗೂ ಯಪ್ಪ ಎಷ್ಟು ಸುಧಾರಿಸ್ಕೋಬೇಕಂತ ಗೊತ್ತಾಗ್ತಾಯಿಲ್ಲ. ಎಲ್ಲ ತುಂಬ್ಕೋಬೇಕು. ನಾನಂತೂ ಇರೋ ಬಕೆಟ್ ಎಲ್ಲ ತುಂಬಿದ್ದೀನಿ, ಇರೋ ಬೆನ್ನಿಗೆ ಮೇಲಿರೋ ಟಬ್ಬು ಬಕೆಟೆಲ್ಲ ಇಳಿಸ್ಕೊಂಡಿದ್ದೀನಿ. ಅಪ್ಪ ಎಷ್ಟು ನೀರಿದ್ರೂ ಅದ್ರಾಗೆ ಬೆಂಗಳೂರಾಗೆ ನೀರು ಬೇಕೇ ಬೇಕು, ಪ್ರತಿಯೊಂದಕ್ಕೂ ನೀರು ಬೇಕು. ಹಳ್ಳಿ ಕಡೆ ಆದರೆ ಕೆರೆ ದಂಡಿಗಾದರೂ ಹೋಗ್ಬಿಟ್ಟು ಬರ್ತಾರೆ. ಇಲ್ಲಿ ಪಾಪ ಎಲ್ಲಿ ಹೋಗ್ತಾರೆ, ಎಲ್ಲಿ ಹೋಗ್ಬೇಕು, ಪ್ರತಿಯೊಂದಕ್ಕೂ ನೀರು ಬೇಕೇ ಬೇಕು. ಇಂಪಾರ್ಟೆಂಟು ಫಸ್ಟು ನೀರಿರಲಿ, ನೀರಿದ್ರೇ ಬೆಂಗಳೂರಾಗೆ. ಆದರೆ ಸಖತ್ತು ಬರ ಬಂದುಬಿಟ್ಟೈತೆ. ಕಾವೇರಿ ನೀರೂ ಕಡಿಮೆನೇ ಬಿಡ್ತಾಯಿದ್ದಾರೆ. ಬೋರ್ ಇತ್ತು, ಓನ್ ಬೋರು, ಅದ್ರಾಗೂ ಯಾಕೋ ನೀರು ಕಡಿಮೆ ಆಗಿದೆ. ಇನ್ನೇನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ಒಂದು 3 ತಿಂಗಳು ಅಡ್ಜಸ್ಟ್ ಮಾಡ್ಕೊಂಡ್ರೆ ಸಾಕು. ಆಮೇಲೆ ಮಳೆಗಾಲ ಸ್ಟಾರ್ಟ್ ಆಗುತ್ತೆ. ಮಳೆಗಾಲ ಸ್ಟಾರ್ಟ್ ಆದಾಗ ಅವಾಗ ಏನು ತೊಂದರೆ ಇರೋಲ್ಲ, ಇಲ್ಲಿಗೆ ಚೆನ್ನಾಗಿರುತ್ತೆ. ಇನ್ನೇನು ಬಟ್ಟೆ ಎಲ್ಲ ತೊಳೆದು ಒಣಗಾಕ್ಬಿಟ್ಟು ನಮ್ಮ ಫ್ಯಾಕ್ಟ್ರಿ ಟೈಮಿಂಗ್ಸು 10 ಗಂಟೆ ಮೇಲೆ, ಆಮೇಲೆ ಸಂಜೆ 7-7:30. ಅದಕ್ಕೆ ನನಗೇನು ವೀಡಿಯೋನೇ ಮಾಡೋಕ್ಕಾಗೋದಿಲ್ಲ. ಯಪ್ಪ ಬೇಜಾರಾಗುತ್ತೆ. ಅಲ್ಲೂ ವೀಡಿಯೋ ಮಾಡ್ತಾರೋ ಏನೋ ಗೊತ್ತಿಲ್ಲ, ಒಂದ್ಸರಿ ಟ್ರೈ ಮಾಡಿ ನೋಡ್ತೀನಿ. ಓನರ್ ಇಲ್ಲದೆ ಹೋದಾಗ ಅವರು ಅವಾಗ ಯಪ್ಪ ಕ್ಯಾಬಿನಾಗ ಹಿಂಗೆ ಕೂತ್ಕೊಂಡು ನೋಡ್ತಾ ಇರ್ತೀನಿ, ನಾನು ಹೆಂಗೆ ವೀಡಿಯೋ ಮಾಡೋಕ್ಕಾಗ್ತೈತಿ. CC ಕ್ಯಾಮ್ರಾ ಇಕ್ಕ್ಯಾರ ಎತ್ತಲಾಗ ಹಿಂಗೆ ತಿರುಗಿ ನೋಡೋಂಗಿಲ್ಲ, ಮಾತಾಡೋಂಗೂ ಇಲ್ಲ. ಯಪ್ಪ ಹೆಣ್ಮಕ್ಳದ್ದು ಅಂದ್ರೆ ಭಾರಿ ಕಷ್ಟ. ಅಲ್ಲೂ 7 ಗಂಟೆವರೆಗೂ ನಂತರ ಎಷ್ಟು ಜನ ಹೆಣ್ಮಕ್ಳು ಕಷ್ಟಪಡ್ತಾ ಇರ್ತಾರೆ. ಅದ್ರಾಗ ಗಾರ್ಮೆಂಟ್ಸ್ಗಳರು ಅಂತೂ ಹೆವಿ ಕಷ್ಟ ಅಂದರೆ ಹೆವಿ ಕಷ್ಟ, ನಿಜವಾಗ್ಲೂ ಹೇಳ್ತಿರ್ತೀನಿ. ಅದ್ರಾಗಿನ್ನ ಮಕ್ಕಳು ದೊಡ್ಡರಾಗಿರೋ ನನಗೆ, ನನ್ನ ಮಕ್ಕಳು ದೊಡ್ಡರಾಗಿರೋದ್ರಿಂದ ಸ್ವಲ್ಪ ಪರವಾಗಿಲ್ಲ. ಸಣ್ಣ ಮಕ್ಕಳಿರೋರ್ನಂತೂ ಅಲ್ಲಿಗೆ ಕರ್ಕೊಬರ್ತಾರೆ ಮಕ್ಕಳನ್ನ. ಎಷ್ಟು ಕಷ್ಟ ಅಲ್ವಾ ಜೀವನ ಹೆಣ್ಮಕ್ಳದು. ಗಾರ್ಮೆಂಟ್ಸ್ ಎಲ್ಲಾದರೂ ಬೆಂಗಳೂರಾಗಿರೋದು ನೋಡ್ಕೊಳ್ಳೋರಿದ್ರಂತೂ ಪರವಾಗಿಲ್ಲ. ಮಕ್ಕಳನ್ನ ನೋಡ್ಕೊಳ್ಳೋರಿಲ್ಲ ಅಂದರೆ ಅವಕ್ಕೆ ಎಷ್ಟು ತೊಂದರೆ. ನಾವು ಇವಾಗ ಗಾರ್ಮೆಂಟ್ಸ್ ನೋಡ್ತಾ ಇದ್ರೆ ಅವಿನ ಸಣ್ಣ ಮಕ್ಕಳಿಂದಲೇ ಗಾರ್ಮೆಂಟ್ಸ್ ನೋಡ್ತಾ ಇದ್ದಾವೆ. ಇದಾಗಿತ್ತು ಫ್ರೆಂಡ್ಸ್. ನಾಳೆ ಒಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್.